ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮ. ಇನ್ನು ಶಾಸಕರು ಬಿ ಶಿವಣ್ಣರವರು ಮಾತನಾಡಿ, ಶ್ರೀಶಕ್ತಿ ಸಂಘಗಳನ್ನ ಮಾಡಿ ಅದಕ್ಕೆ ಸಾಲಗಳನ್ನು ನೀಡುವ ಮುಖಾಂತರ ಹೆಣ್ಣು ಮಕ್ಕಳಲ್ಲಿ ಸ್ವಾವಲಂಬನೆಯನ್ನು ಮತ್ತು ಆತ್ಮಸ್ಥೈರ್ಯವನ್ನು ತುಂಬಿತು. ಈಗ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಮತ್ತು ವಾರ್ಷಿಕ 3% ಸಾಲವನ್ನು ವಿತರಣೆ ಮಾಡುತ್ತಿದ್ದಾರೆ. ಇದರ ಸದುಪಯೋಗ ಪಡಿಸಿಕೊಂಡು ಮತ್ತೆ ಮರುಪಾವತಿಯನ್ನು ಸಹ ಮಾಡಿ ಬೇರೆಯವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕಿವಿ ಮಾತು ಹೇಳಿದರು. ಇನ್ನು ಸೋಮಶೇಖರ್ ರೆಡ್ಡಿ ಅವರು ಮಾತನಾಡಿ, ರೈತರಿಗೆ 3% ಬಡ್ಡಿ ದರದಲ್ಲಿ ಬೇರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ದೊರೆಯುವುದಿಲ್ಲ. ನಮ್ಮ ಬ್ಯಾಂಕ್ನಲ್ಲಿ 1 ಎಕರೆ ಅಥವಾ ಅದಕ್ಕಿಂತ ಹೆಚ್ಚು ಜಮೀನನ್ನು ಹೊಂದಿರುವ ರೈತರಿಗೆ 15 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಬಿ ಶಿವಣ್ಣನವರು, ಎಂಡಿ ವಿಜಯದೇವ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್, YH ಮಂಜು ಉಪಾಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್, ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರುಗಳಾದ ಬಿಜಿ ಅಂಜನೆಪ್ಪರವರು, ವಿಎಚ್ ಸೋಮಶೇಖರ್ ರೆಡ್ಡಿರವರು, ಕೆಎಸ್ ನಟರಾಜ್ರವರು ಮತ್ತು ಪುಂಡಲಿಕಾ ಎಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಡಿಸಿಸಿ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರು, ಕಾರ್ತಿಕ್ ರವರು, ಮೇಲ್ವಿಚಾರಕರಾದ ರಮೇಶ್ ರವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಪದಾಧಿಕಾರಿಗಳು, ರೈತರು ಹಾಜರಿದ್ದರು. ಮತ್ತೆ ನಮ್ಮ ಇನ್ನೊಬ್ಬ ನಿರ್ದೇಶಕರು ನಮ್ಮ ಹತ್ತಿರವಾದ ಕೆಎಸ್ ನಟರಾಜ್ರವರೇ, ಪುಂಡಲಿಕಾ ಎಲ್ ರಾಘವೇಂದ್ರವರೇ, ಆಮೇಲೆ ನಮ್ಮ ರವಿಚಂದ್ರವರೇ, ಇಲ್ಲಿ ಬಂದಿರತಕ್ಕಂಥ ಸಾಲವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶ್ರೀಶಕ್ತಿ ಸಂಘದ ಗೌರವಾನ್ವಿತ ಸದಸ್ಯರುಗಳೇ, ಮತ್ತೆ ಸಾಲವನ್ನು ಪಡೆದಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಎಲ್ಲರೂ ಕೂಡ ಸೇರಿ, ಯಾಕೆ ಅಂತ ಹೇಳಿದ್ರೆ ನೀವು ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು. ಸಾಲ ತಗೊಂಡು ಟೆನ್ಷನ್ ಆಗಿ ಕಾಯಿಲೆಗಳು, BP, ಶುಗರ್ ಎಲ್ಲ ಬರ್ತದೆ ಅಲ್ವಾ? ಅದಕ್ಕೇನ್ ಮಾಡ್ಬೇಕು? ಸಾಲ ತಗೊಂಡಿರೋರು ಏನ್ ಮಾಡ್ಬೇಕು? ನಮ್ಮ ಮುಂದುವರೆದ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು? ಅದು ಇಂಪಾರ್ಟೆಂಟ್. ಅದನ್ನ ಯಾಕೆಂದ್ರೆ ಸರ್ಕಾರ ದುಡ್ಡು ನಮ್ಮೆಲ್ಲರೂ ನಿಮ್ಗೆ ಅದು ಉಪಯೋಗ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ, ಮತ್ತೆ ಬ್ಯಾಂಕ್ನ ಉದ್ದೇಶನೂ ಕೂಡ. ನಮ್ಮೆಲ್ಲ ನಿರ್ದೇಶಕರು ಕೂಡ ಏನು ಸಾಲ ನೀವು ಅರ್ಜಿ ಹಾಕಿದ್ದೀರಿ ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಲಿ. ಮತ್ತೆ ವಿಶೇಷವಾಗಿ ಶ್ರೀಶಕ್ತಿ ಸಂಘಗಳಿಗೆ ಸಾಲ ಕೊಡುವಂಥದ್ದು ಇದೆಯಲ್ಲ, ತುಂಬಾ ಅನುಕೂಲ ಆಗ್ತದೆ. ಯಾಕೆಂದ್ರೆ ಅವರು ಪಾಪ ಸಾಲ ತಗೊಳ್ತಾರೆ, ಎಷ್ಟೋ ಜನಕ್ಕೆ ಮಕ್ಕಳು ಫೀಸ್ ಕಟ್ಟೋಕೆ ದುಡ್ಡಿರಲ್ಲ, ಅದೇ ರೀತಿಯಾಗಿ ಮಕ್ಕಳಿಗೆ ಬುಕ್ ಗೊತ್ತಾಗೋದು ದುಡ್ಡಿರಲ್ಲ, ಅದಕ್ಕೋಸ್ಕರ ಮತ್ತೆ ಕಾಯಿಲೆ ಬಿದ್ದಿರ್ತಾರೆ, ಹಾಸ್ಪಿಟಲ್ಗೆ ಹೋಗಿ ದುಡ್ಡಿರಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅವರು ಸಾಲವನ್ನ ನಮ್ಮ ಶ್ರೀಶಕ್ತಿ ಸಂಘದ ಮುಖಾಂತರ ತಗೊಂಡು ಉಪಯೋಗಿಸ್ಕೊತಾರೆ. ಆದ್ರಿಂದ ಶ್ರೀಶಕ್ತಿ ಸಂಘವನ್ನ ಇಂದಿನ ದಿನಗಳಲ್ಲಿ ಗೌತಮ್ನವರು ಇದನ್ನ ಮಾಡಿದ್ರು. SR ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶ್ರೀಶಕ್ತಿ ಸಂಘಗಳನ್ನ ಉದ್ಘಾಟನೆ ತಯಾರು ಮಾಡಿದ್ರೆ ನಮ್ಮ ಗೌತಮ್ನವರು ಆ ಕಾಲದಲ್ಲಿ. ಅದರ ಉದ್ದೇಶ ಏನಂದ್ರೆ ಆರ್ಥಿಕವಾಗಿ ನಮ್ಮ ಸಬಲೀಕರಣ ಆಗಬೇಕು, ಮತ್ತೆ ಆರ್ಥಿಕವಾಗಿ ಮೇಲೆ ಬರಬೇಕು. ಅವ್ರ ಹತ್ರ ದುಡ್ಡು ಓಡಾಡಬೇಕು, ಮಹಿಳೆಯರ ಹತ್ರ. ನಮ್ಮ ಗಂಡಸರ ದುಡ್ಡಿದ್ರೆ ಏನಾಗುತ್ತೆ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. ನಮ್ಮ ಹೆಣ್ಮಕ್ಳ ಹತ್ರ ದುಡ್ಡಿದ್ರೆ ಅದು ತುಂಬಾ ಜೋಪಾನವಾಗಿ, ಮತ್ತೆ ಅದು ಯಾವುದಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ಬೇಕು, ಬೇರೆ ರೀತಿಯಲ್ಲಿ ಅದು ದುಡ್ಡು ವೆಚ್ಚ ಆಗಲ್ಲ. ಅದಕ್ಕೋಸ್ಕರನೇ ಇವತ್ತು ಸಾಲವನ್ನ ನಮ್ಮ ಈ ಒಂದು BDCC ಬ್ಯಾಂಕ್ನಿಂದ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲವನ್ನ ರಹಿತ ಸಾಲ 3% ಸಾಲವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. 3% ಸಾಲ ಏನು ದೊಡ್ಡ ವಿಷಯ ಅಲ್ಲ. ಇವತ್ತು 3% ಸಾಲ ತಗೊಂಡು ವರ್ಷಕ್ಕೆ, ಅದು 3% ಅಂದ್ರೆ ವರ್ಷಕ್ಕೆ ಲೆಕ್ಕನೇ ಇಲ್ಲ. 3% ಅಂದ್ರೆ ತಿಂಗಳಿಗೆ 1 ಲಕ್ಷಕ್ಕೆ ಅಲ್ಲ, ವರ್ಷಕ್ಕೆ 1 ಲಕ್ಷಕ್ಕೆ 3,000 ರೂಪಾಯಿ ಕಟ್ಟೋದು. ವರ್ಷಕ್ಕೆ ಒಂದು ತಿಂಗಳಿಗೆ 30 ರೂಪಾಯಿ ಏನೋ ಬೀಳ್ಬೋದು, 250-300 ರೂಪಾಯಿ ಬೀಳ್ಬೋದು ತಿಂಗಳಿಗೆ. ಈ ತರ ಇದನ್ನ ನೀವು ಸಂಪೂರ್ಣ ಉಪಯೋಗಿಸ್ಬೋದು, ಒಳ್ಳೇದು ಉಪಯೋಗಿಸ್ಬೋದು. ಅದು ಒಂದಕ್ಕೊಂದು ಬೆಳೆಸ್ಕೊಂಡು ಹೋಗ್ಬೇಕು. ಬೆಳೆಸ್ಕೊಂಡು ಹೋದ್ರೆ ಏನಾಗ್ತದೆ, ಅದು ದೊಡ್ಡ ಆಗ್ತದೆ. ಅದು ಇನ್ನೂ ಕೂಡ ಹೆಚ್ಚಿನ ರೀತಿ ಸಾಲ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ನೀವು ದೊಡ್ಡ ಒಂದು ಸಣ್ಣದಾಗಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಉಪಯೋಗ ಆಗ್ತದೆ.
ದೊಡ್ಡ ಅಂಗಡಿ ಇಟ್ಕೊಂಡು ಅದ್ರಲ್ಲಿ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವೆಲ್ಲನೂ ಕೂಡ ಉದ್ದೇಶ ಇಟ್ಕೊಂಡೇ ಇವತ್ತು ಸಾಲ ಕೊಡ್ತಾರೆ. ನೋಡಿ ಇವತ್ತು 5 ಲಕ್ಷದವರು ಕೂಡ 0% ಅಂತ ಇರುತ್ತೆ ಶಿಕ್ಷಕರಿಗೆ. ಅದು ಎಷ್ಟು ಅನುಕೂಲ ಆಗುತ್ತೆ ಅಂತ ನಿಮಗೆ ₹1 ಕಟ್ಟಾಗಿಲ್ಲ ನೀವು ಬಡ್ಡಿ. ನೀವು ಏನು ಸಾಲ ಪಡೆದಿರ್ತೀರ ಆ ಸಾಲನ ಮತ್ತೆ ವಾಪಸ್ ಕೊಡ್ತಾರೆ. ಅದು ತಿಂಗಳು ನೀವು ಏನು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ, ಎಷ್ಟು ಕಟ್ಟಬೇಕು ಅಂತ ಹೇಳಿರ್ತಾರೆ, ಅದನ್ನ ಕಟ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ತುಂಬಾ ಈಸಿ ಆಗ್ತದೆ. ನೀವು 5 ಲಕ್ಷ ತಗೊಳ್ತೀರಲ್ಲ, ಅದನ್ನ ನೀವೇನ್ ಮಾಡ್ತೀರಿ, ನಿಮ್ಮ ಸಂಘದಲ್ಲಿ ಬೇರೆಯವರಿಗೆ ಒಂದು 1% 2% ನೀವು ಬಡ್ಡಿಗೆ ಬಿಡ್ತೀರ. ಅದರಿಂದ ಅವ್ರಿಗೂ ಕೂಡ ಸಹಾಯ ಆಗ್ತದೆ. ಆ ಸಹಾಯ ಆದವ್ರು ಏನ್ ಮಾಡಬೇಕು, ಮತ್ತೆ ವಾಪಸ್ ಕೊಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಆ ವಾಪಸ್ ಏನಾದ್ರು ಕಟ್ಟಿಲ್ಲ ಅಂತ ಹೇಳಿದ್ರೆ ಬ್ಯಾಂಕು ಇಲ್ಲ, ನಿಮ್ ಸಂಘನೂ ಇಲ್ಲ, ಮತ್ತೆ ಏನು ಇಲ್ಲ. ಆ ರೀತಿ ಆಗ್ಬಾರ್ದು. ಎಷ್ಟೋ ಜನ ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ದುಡ್ಡು ತಗೊಳ್ತಾರೆ, ದುಡ್ಡು ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತೆ ಸಾಲ ಕಟ್ತೀರಾ, ಮತ್ತೆ ಬೇರೊಬ್ಬರಿಗೆ ಹೊಸದಾಗಿ ಪಾಪ ಎಷ್ಟೋ ಕಷ್ಟದಲ್ಲಿರ್ತಕ್ಕಂಥ ಸಾಲ ಸಿಗಲ್ಲ. ಆ ರೀತಿಯಾಗಿ ಆಗ್ತೀರಾ. ಏನು ನೀವು ಸಾಲವನ್ನ ಪಡೆದಿದ್ದೀರಿ ಅದನ್ನ ಹಿಂತಿರಿಸುವುದು ತುಂಬಾ ಮುಖ್ಯ. ಈ ಸಾಲವನ್ನ ಪಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇದರಿಂದ ತುಂಬಾ ಒಳ್ಳೇದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನಿಮ್ಗೆ ಎಲ್ಲರೂ ಶುಭವನ್ನು ಕೋರಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಮತ್ತೆ ನೇರವಾಗಿ ಬ್ಯಾಂಕ್ಗಳ ಮುಖಾಂತರ 3% ಬಡ್ಡಿ ದರದಲ್ಲಿ 15 ಲಕ್ಷದವರೆಗೆ ಒಂದು ಸಾಲವನ್ನು ರೈತರಿಗೋಸ್ಕರ ವಿತರಣೆ ಮಾಡ್ತಾ ಇದ್ದಾರೆ. ರೈತರಿಗೆ ಬಿಟ್ಟು ಬೇರೆ ಯಾರಿಗೂ 3% ಬಡ್ಡಿ ದರದಲ್ಲಿ ಇಡೀ ದೇಶದಲ್ಲಿ ಸಾಲವನ್ನ ಕೊಡೋದಿಲ್ಲ. ಒಬ್ಬ ವ್ಯಕ್ತಿಗೆ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ, ಕನಿಷ್ಠ 1 ಎಕರೆಯಿಂದ 2 ಎಕರೆ ಇರ್ತಕ್ಕಂಥ ವ್ಯವಸಾಯದ ಭೂಮಿಯನ್ನು ಹೊಂದಿರತಕ್ಕಂಥ ರೈತರಿಗೆ 3% ಬಡ್ಡಿ ದರದಲ್ಲಿ ಕನಿಷ್ಠ 15 ಲಕ್ಷದವರೆಗೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 3%. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರಿಗೆ ಈ ಒಂದು ಸಾಲದ ಸೌಲಭ್ಯ ಇರೋದಿಲ್ಲ. ದಯಮಾಡಿ ರೈತ ಬಾಂಧವರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ, ಆದಷ್ಟು ಎಲ್ಲ ರೈತ ಬಾಂಧವರು ಒಂದು ಮಿನಿ ಮಿಲ್ಕ್ ಡೈರಿ ಇರ್ಬೋದು, ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಇರ್ಬೋದು, ಅಥವಾ ಹಂದಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಇಂತಹ ಒಂದು ಸ್ಕೀಮ್ಗಳನ್ನ ತಾವು ಅಳವಡಿಸಿಕೊಂಡು ಸ್ವಯಂ ಉದ್ಯೋಗ ಮಾಡೋದ್ರ ಮುಖಾಂತರ ತಾವು ಅಭಿವೃದ್ಧಿಯನ್ನು ಹೊಂದಬೇಕು. ತಮ್ಮ ಮುಖಾಂತರ ಟ್ಯಾಕ್ಸ್ಗಳು ಮತ್ತೆ ಬ್ಯಾಂಕ್ ಸಹ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿ ಸ್ತ್ರೀ ಶಕ್ತಿ ಸಂಘಗಳಿಗೆ 3% ಬಡ್ಡಿ ದರ ಈಗಾಗಲೇ ಶಾಸಕರು ಹೇಳುವಾಗ ಹೇಳಿದ್ದಾರೆ ತಮಗೆ. ಆದ್ರೆ ತಾವು ಬಡ್ಡಿ ಜೊತೆಯಲ್ಲಿ ಸಾಲವನ್ನ ಕಟ್ಟಬೇಕಾಗುತ್ತೆ. ತಾವು ಕಟ್ಟಿರ್ತಕ್ಕಂಥ ಬಡ್ಡಿಯನ್ನ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ಮರುಪಾವತಿ ಆದ ತಕ್ಷಣ ನಿಮಗೆ ಏನು ಬಡ್ಡಿಯನ್ನ ಕಟ್ಟಿರ್ತೀರಾ ಆ ಒಂದು ಸ್ತ್ರೀ ಶಕ್ತಿ ಸಂಘಗಳಿಗೆ ಬಡ್ಡಿಯನ್ನು ಮತ್ತೆ ಮರುಪಾವತಿಯನ್ನು ಮಾಡಲಾಗ್ತದೆ. ದಯವಿಟ್ಟು ಅದ್ರ ಬಗ್ಗೆ ಸಂಶಯ ಏನು ಬೇಡ. ಮತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಈ ಒಂದು ಸಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಸ್ವಯಂವಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಉನ್ನತೀಕರಣ ಮಾಡಬೇಕು. ತಮ್ಮ ಜೊತೆಯಲ್ಲಿ ಇನ್ನೂ ಅನೇಕ ಸ್ತ್ರೀ ಶಕ್ತಿ ಸಂಘಗಳು ಯಾರು ಸಾಲವನ್ನು ಪಡ್ಕೊಂಡಿರೋ ಟ್ಯಾಕ್ಸ್ಗಳ ಮುಖಾಂತರ ನೇರವಾಗಿ PCC ಬ್ಯಾಂಕ್ನಲ್ಲಿ ಸಾಲ ತಗೊಳ್ಬಹುದು, ಅಥವಾ ತಮಗೆ ಸ್ಥಳೀಯವಾಗಿ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಾಲವನ್ನು ಪಡ್ಕೊಳ್ಬಹುದು. ನಿಮಗೆ ಆದಷ್ಟು ಬೇಗ ಸಾಲವನ್ನು ವಿತರಣೆ ಮಾಡೋ ನಿಟ್ಟಿನಲ್ಲಿ ನಾವೇನು 3 ಜನ ನಿರ್ದೇಶಕರು ಇದ್ದೀವಿ ಆನೇಕಲ್ ತಾಲೂಕಿಂದ, ನಾವು ಆದಷ್ಟು ಬೇಗ ತಮಗೆ ಸಾಲವನ್ನು ಕೊಡಿಸೋ ನಿಟ್ಟಿನಲ್ಲಿ ಮತ್ತೆ ನೀವು ಕಟ್ಟಿರ್ತಕ್ಕಂಥ ಬಡ್ಡಿಯನ್ನು ಸಹ ಮರುಪಾವತಿ ಮಾಡೋ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೂ ಸಹ ಏನು ಹಾಲನ್ನು ಉತ್ಪಾದನೆ ಮಾಡಿ ಹಾಲನ್ನು ಹಾಕ್ತಾರೆ ಡೈರಿಗಳಿಗೆ, ಅಂತ ರೈತರಿಗೂ ಸಹ 0% ಬಡ್ಡಿ ದರದಲ್ಲಿ ಗರಿಷ್ಠ 18 ರಿಂದ 28 ಸಾವಿರ ರೂಪಾಯಿವರೆಗೆ ವೈಯಕ್ತಿಕವಾಗಿ ಸಾಲವನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಬೆಸ್ವಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಸುಮಾರು ಒಂದು 4 ರಿಂದ 5 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡು ಮತ್ತೆ ಮರುಪಾವತಿ ಮಾಡಿದ್ದಾರೆ. ಯಾರಾದರೂ ರೈತರು ತಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ರೈತರಿಗೆ ನೇರವಾಗಿ 0% ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಬೇಕು ಅಂತ ತಮಗೆ ಅನಿಸಿದಲ್ಲಿ ದಯಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಅಧ್ಯಕ್ಷರು ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಅವರು ಒಂದು ರಿಜಿಸ್ಟ್ರೇಷನ್ ಮಾಡಿ ಕಳಿಸಿದಲ್ಲಿ BDCC ಬ್ಯಾಂಕ್ ವತಿಯಿಂದ ತಮಗೆ 18 ರಿಂದ ಕನಿಷ್ಠ 38 ಸಾವಿರ ರೂಪಾಯಿ ವೈಯಕ್ತಿಕವಾಗಿ 0% ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ಕೊಟ್ಟ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತಾ ಈ ಸಂದರ್ಭದಲ್ಲಿ ಮಾತಾಡುವ ಅವಕಾಶ ಮಾಡಿಕೊಟ್ಟಂತ
ವೇದಿಕೆ ಲಭಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಗೆ, ವೇದಿಕೆ ಮುಂಭಾಗದವರಿಗೆ, ಎಲ್ಲ ರೈತ ಬಾಂಧವರಿಗೆ, ಮಾತೆಯರಿಗೆ ಹೋಗಿಸ್ತಾ ನನ್ನ ಮಾತನ್ನ ಅದೇ ರೀತಿ ಈ ಒಂದು ಕಾರ್ಯಕ್ರಮದ DCC ಬ್ಯಾಂಕ್ ವತಿಯಿಂದ ಮತ್ತು ನಮ್ಮ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮ ಸ್ತ್ರೀಶಕ್ತಿ ಸಂಘಗಳು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಬಡ್ಡಿ ರಹಿತ ಸಾಲನೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಮತ್ತು ಬಡ್ಡಿ ಕಡಿಮೆ ಬಡ್ಡಿ, ವರ್ಷಕ್ಕೆ 3%, ಅಂದರೆ 1 ಲಕ್ಷಕ್ಕೆ 3,000 ರೂಪಾಯಿ ತಿಂಗಳಿಗೆ ಕಟ್ಟೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಯಾರ್ಯಾರು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಒಂದು ಶಕ್ತಿ ಕೊಡುವಂಥದ್ದು ಆಗ್ತದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ನಮ್ಮ ಯಾರ್ಯಾರು ಸಂಘದ ಸಾಲ ತಗೊಂಡಿರ್ತಾರೆ ಅವರು ಮತ್ತೆ ವಾಪಸ್ ಕಟ್ಟುವಂಥದ್ದು ತುಂಬ ಇಂಪಾರ್ಟೆಂಟ್. ಕಟ್ಟಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತು ಈ ಬ್ಯಾಂಕನ್ನು ಕೂಡ ದಿವಾಳಿ ಆಗ್ತದೆ. ದಿವಾಳಿ ಆದಂಥ ಸಂದರ್ಭದಲ್ಲಿ ಬೇರೊಬ್ಬರಿಗೆ ಅನುಕೂಲ ಆಗೋದಿಲ್ಲ, ಅನಾನುಕೂಲ ಆಗ್ತದೆ. ಆದ್ದರಿಂದ ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಾಡಿದೆ. ಇದರ ಒಂದು ಸಾಲವನ್ನು ಪಡೆದಿರ್ತಕ್ಕಂಥವ್ರೆಲ್ಲರೂ ಕೂಡ ಮತ್ತೆ ಹಿಂದಿರುಗಿಸಿ ಅವ್ರಿಗೂ ಕೂಡ ಇವತ್ತು ಸಾಲ ಪಡೆದಿರ್ತಕ್ಕಂಥ ಉದ್ದೇಶ ಏನಿದೆ ಅದು ಈಡೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನಮ್ಮ ಬೆಂಗಳೂರು DCC ಬ್ಯಾಂಕ್ನಿಂದ ರೈತರಿಗೆ ಸಾಲ ವಿತರಣೆ, ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರನ್ನೂ ಸಹ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವ್ರ ಮುಖಾಂತರವಾಗಿ ಚೆಕ್ ವಿತರಣೆ ಮಾಡಿದ್ವಿ. ಕಾರಣ ಇಷ್ಟೇ, ಅಲ್ಲೇ ಕೊಡ್ತಾ ಇದ್ವಿ. ಏನು ಅಂದರೆ ನಾವು ಏನು ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ, ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋ ಒಂದು ಮಾತಾಡಬೇಕು, ಅವ್ರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಏರ್ಪಡಿಸಿ ಇವತ್ತು ಇಲ್ಲಿ ಅವರಿಗೆಲ್ಲ ಸಾಲ ವಿತರಣೆಯನ್ನು ಚೆಕ್ಗಳನ್ನು ವಿತರಣೆ ಮಾಡಿ ಅವ್ರಿಗೆ ಸಾಲ ವಿತರಣೆಯನ್ನು ಉಪಯೋಗಿಸ್ಕೊಂಡು ಕಟ್ಟಿ ದುರುಪಯೋಗ ಪಡಿಸ್ಕೊಂಬೇಡಿ ಅಂತ ಒಂದು 2 ಮಾತು ಹೇಳೋದಕ್ಕೆ ಇವತ್ತು ಈ ಸಭೆಯನ್ನು ಸೇರಿಸಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಈ ಸಭೆಯನ್ನು ಕೋರಿದ್ವಿ. ಅದಕ್ಕೆ ನಮ್ಮ ನಿರ್ದೇಶಕರುಗಳಾದಂಥ ನಮ್ಮ ಆನೇಕಲ್ ತಾಲೂಕಲ್ಲಿ ಯಾವಾಗಲೂ ಒಬ್ಬರೇ ನಿರ್ದೇಶಕರು ಇರ್ತಾಯಿದ್ರು. ಆಮೇಲೆ 2 ನಿರ್ದೇಶಕರಿದ್ದರು. ನಮ್ಮ ಸಂಸದರಾದಂಥ ನನ್ನ ನೆಚ್ಚಿನ ನಾಯಕರಾದಂಥ DK ಸುರೇಶ್ರವರು ನನ್ನನ್ನು ಸಹ ಏನು BDCC ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ಮೇಲೆ ನಾವು 3 ಆದ್ವಿ. ನಾವು 3 ಸೇರಿ ಏನು ಸೋಮಶೇಖರ್ ರೆಡ್ಡಿಯವರು ಮತ್ತು ಆಂಜಿನಪ್ಪನವರು, ನಾವು ಪಕ್ಷ ಏನೇ ಇರ್ಬೋದು, ನಮ್ಮ ತಾಲೂಕಿಗೆ, ನಮ್ಮ ರೈತರಿಗೆ, ನಮ್ಮ ಇಲ್ಲಿನ ಹೆಣ್ಮಕ್ಳಿಗೆ, ಇಲ್ಲಿನ ಜನಗಳಿಗೆ ಏನು ಆ BDCC ಬ್ಯಾಂಕಿಂದ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಅಲ್ಲಿ ಏನೇ ಇರಲಿ ನಮ್ಮ ತಾಲೂಕಿಗೆ ಬರಬೇಕಾದನ್ನು ತಂದುಕೊಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಅಧ್ಯಕ್ಷರಾದಂಥ ವಿಜಯದೇವ್ ಅವರು, ಉಪಾಧ್ಯಕ್ಷರಾದಂಥ ಮಂಜಣ್ಣವರು, ಎಲ್ಲ ನಮ್ಮ ಸ್ನೇಹಿತರ ಸಹಕಾರ, ನಮ್ಮ ಶಾಸಕರಾದಂಥ ಶಿವಣ್ಣವ್ರ ಸಹಕಾರದಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬರ್ತಾಯಿದ್ದೀವಿ. ಅಂತ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾಡಿಕೊಳ್ಳಿ ಸರ್ಕಾರಕ್ಕೆ ಮತ್ತು ಈ ನಮ್ಮ BDCC ಬ್ಯಾಂಕ್ಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮತ್ತು ಸ್ತ್ರೀಶಕ್ತಿ ಸಂಘಗಳವರಿಗೆ ಸಾಲದ ಚೆಕ್ಗಳನ್ನು ವಿತರಣೆ ಮಾಡಿ ಇದೀಗ ತಾನೇ ಅವರು ತುರ್ತು ಕಾರ್ಯದ ನಿಮಿತ್ತ ಹೊರಟಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ BDCC ಬ್ಯಾಂಕ್ನ ನಿರ್ದೇಶಕರು, ಬೊಮ್ಮಲ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದಂಥ ಶ್ರೀಯುತ BG ಆಂಜನಪ್ಪನವರು ಸಹ ಉಪಸ್ಥಿತರಿರ್ತಾರೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಮತ್ತೋರ್ವ ನಿರ್ದೇಶಕರ 8 ಲಕ್ಷ ರೂಪಾಯಿ KCC ಬೆಳೆ ಸಾಲ ಮತ್ತು SAG ಸ್ತ್ರೀಶಕ್ತಿ ಸಾಲವನ್ನು ವಿತರಣೆಯನ್ನು ಮಾಡಿರ್ತೇವೆ. ಇದೇ ರೀತಿ ಒಂದು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಈ ವರ್ಷದಲ್ಲಿ ಸುಮಾರು ಒಂದು 100 ಕೋಟಿ ರೂಪಾಯಿವರೆಗೂ ಸಹ ಆನೇಕಲ್ ತಾಲೂಕಿನ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ KCC ಬೆಳೆ ಸಾಲ ಮತ್ತು SAG ಸಾಲ ಮತ್ತು ಕುರಿ ಕೋಳಿ ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ 3% ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿರ್ತೇವೆ. ಈ ಒಂದು ಸಾಲವನ್ನು ವಿತರಣೆ ಮಾಡೋ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಶ್ರೀಯುತ BG ಆಂಜನಪ್ಪನವರಿಗೆ ಮತ್ತು BDCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಹನುಮಂತಯ್ಯನವರು ಇರ್ಬೋದು, ಈಗ ಹಾಲಿ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯದೇವರು ಇರ್ಬೋದು, ಅವರೆಲ್ಲರಿಗೂ ಆನೇಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೊಡಿಸುವ ಸಲುವಾಗಿ ನಮ್ಮ ಆನೇಕಲ್ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಶ್ರಮದಿಂದ ನಮ್ಮ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿ, BG ಆಂಜನಪ್ಪನವರ ಶ್ರಮದಿಂದ ಜಿಲ್ಲಾ ಬ್ಯಾಂಕ್ನಿಂದ ಇವತ್ತು 2,50,00,000 ರೂಪಾಯಿ ಸಾಲ ಮಂಜೂರಾತಿಯಾಗಿ ವಿತರಣೆಯಾಗಿರ್ತದೆ. ಈ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀ B ಶಿವಣ್ಣನವರು ಆಗಮಿಸಿರ್ತಾರೆ. ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ವಿಜಯದೇವ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ
ಪುಂಡರಲೀಕರವರು ಕಾರಣಾಂತರಗಳಿಂದ ಬಂದಿರೋದಿಲ್ಲ. ಹಾಗೂ ನಮ್ಮ ಜನಪ್ರಿಯ ಸಂಸದರಾದಂತಹ ಸುರೇಶ್ ಅಣ್ಣವ್ರು ಬರಬೇಕಾಗಿತ್ತು. ಕಾರಣಾಂತರಗಳ ಕೆಲಸದ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಖಾ ವ್ಯವಸ್ಥಾಪಕರಾದಂತಹ ಕಾರ್ತಿಕ್ ಸಾಹೇಬರು ಹಾಗೂ ಮೇಲ್ವಿಚಾರಕರಾದ ರಮೇಶ್ ಅಣ್ಣವರು ಹಾಗೂ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ರವಿಚಂದ್ರಣ್ಣವರು ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿರ್ತಾರೆ. ಹಾಗೂ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಅವರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ವತಿಯಿಂದ VSSNಗಳ ಮುಖಾಂತರ ಸುಮಾರು 119 ಜನಕ್ಕೆ 2,58,70,000 ರೂಪಾಯಿಗಳನ್ನು ಸಾಲ ವಿತರಣೆ ಮಾಡಿದ್ದೀವಿ. ಎಲ್ಲ ರೈತರು ಸಕಾಲಕ್ಕೆ ಸಾಲವನ್ನು ಕಟ್ಟಿ ಮತ್ತೊಬ್ಬರು ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ನಡೆದುಕೊಳ್ಬೇಕಾಗಿ ಮತ್ತು ಈ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಸಾಲ ವಿತರಣೆಗೆ ಕಾರಣಕರ್ತರಾದಂಥ BDCC ಬ್ಯಾಂಕ್ನ ಹಿರಿಯ ನಿರ್ದೇಶಕರಾದಂಥ BG ಆಂಜನಪ್ಪನವರು, ಸ್ನೇಹಿತರು, ಮತ್ತೊಬ್ಬ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿಯವರು, ಮಾರ್ಗದರ್ಶಿಗಳು, ಹಿತೈಷಿಗಳು ಮತ್ತು ಈಗ ಹೊಸದಾಗಿ ಸರ್ಕಾರದ ನಾಮನಿರ್ದೇಶನ ಸದಸ್ಯರಾದಂಥ KS ನಟರಾಜಣ್ಣ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ.